ಶವ ಸಾಧನೆ ಸುಲಭದ ಮಾತಲ್ಲ. ಪೂರ್ತಿಯಾಗಿ ಅದರಲ್ಲಿ ತೊಡಗಿಸಿಕೊಳ್ಳದ ಹೊರತು ಅದು ಒಲಿಯುವುದೂ ಇಲ್ಲ. ಭಕ್ತಿಯೂ ಅಲ್ಲದ, ಮಾಟವೂ ಅಲ್ಲದ, ವಾಮಾಚಾರವೂ ಅಲ್ಲದ ಮೂರನೆಯ ದಾರಿ ಅದು. ಆ ದಾರಿಯಲ್ಲಿ ತುಂಬ ದೂರ ಕ್ರಮಿಸಿದರೆ ವಾಪಸ್ ಬರುವುದು ಸಾಧ್ಯವಿಲ್ಲ ಎನ್ನುವ ಭಾವನೆಯೂ ಅನೇಕರಲ್ಲಿದೆ. ಪ್ಯೂರಾಗಿ ನಮ್ಮ ಗ್ರಹಿಕೆ ಅಂತ ಇದೆಯಲ್ಲ, ಈ ನಮ್ಮ ಹಿಂದೆ ನಮ್ಮ ಆತ್ಮ ಅಂತ ಹೇಳ್ತಿದ್ರು ಶಂಕರಾಚಾರ್ಯರೆಲ್ಲ. ಆತ್ಮ ಅಂತ ರೆಫರ್ ಮಾಡ್ತಾರೆ. ರೂಹ್ ಅಂತ ಹೇಳಿ ಮುಸ್ಲಿಮ್ಸ್ ಹೇಳ್ತಾರೆ, ಸೋಲ್ ಅಂತ ಹೇಳಿ ಇವರು ಹೇಳ್ತಾರೆ. ಅದೇನು ಅಂತ ನಮಗೆ ಗೊತ್ತಿಲ್ಲ, ನಮಗೆ ಕಾಣೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಬಿಂದು ಅಷ್ಟೇ, ಅದು ಅತಿ ಸಣ್ಣದಾದ ಒಂದು ಬಿಂದು. ಆ ಬಿಂದುನ ಪ್ಯೂರಾಗಿ ಇಟ್ಕೊಳ್ಳೋಕೆ ಸಾಧ್ಯನಾ? ಹಾಗಾಗಿಯೇ ಅವರು ವಸ್ತುಗಳನ್ನ ತಿರಸ್ಕರಿಸಿ, ಏಕೆಂದರೆ ವಸ್ತುಗಳು ನಮ್ಮ ಮೈಂಡ್ ಕಂಡೀಷನ್ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ತಿರಸ್ಕರಿಸಿ ಈ ಶವಗಳ ಹತ್ರ ಬಂದುಬಿಡ್ತಾರೆ ಅವರು. ಕೇವಲ 40 ದಿನ ಕೊಡಿ, ನಿಮಗೆ ವಿಸ್ಮಯ ಜಗತ್ತನ್ನು ತೋರಿಸುತ್ತೇನೆ ಎಂದು ಹೇಳಿಕೊಂಡು ಬಂದವರ ಜೊತೆ ಹೊರಟು ನಿಂತಿದ್ದರು ಶ್ರೀಧರ್. ಆಗ ಅವರನ್ನು ತಡೆದವರು ಗೆಳೆಯರು. 40 ಡೇಸ್ ನನ್ನ ಜೊತೆ ಬಂದು ಇದ್ದು ಬಿಡಿ, ನಾನು ಎಲ್ಲ ಕೆಲಸ ಬಿಟ್ಟಿರ್ತೀನಿ, ಒಂದು ದೂರದಲ್ಲಿ ಒಂದು ಮನೆ ಮಾಡ್ಕೊಳ್ಳೋಣ, ನಿಮ್ಮವ್ರಿಗೆ ಏನು ಇನ್ಸ್ಟ್ರಕ್ಷನ್ 40 ಡೇಸ್ ನೀವಿಲ್ಲ ಅಂದ್ಕೊಳ್ಳಿ. ನಾನು ಹೇಳಿದೆ 40 ಡೇಸ್ ನನಗೆ ಕಷ್ಟ ಆಗಲ್ಲ ಸ್ವಾಮೀಜಿ, ಬಾಬಾ ಅಂದೆ. ಡಾಕ್ಟರ್ ಅಂತಿದ್ದೆ, ಬಾಬಾ ಅಂತಿದ್ದೆ. ಏನೋ ಕಷ್ಟ ಆಗೋದಿಲ್ಲ, ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿದೆ. ಸಿದ್ಧವಾಗಿದ್ದೀನಿ, ಆದರೆ ಬೇರೆಯವ್ರು ಮಾಡಿ ತಪ್ಪು ಮಾಡಲಿಲ್ಲ. ನಾನು ನನ್ನ ಗ್ಯಾರಂಟಿ ಏನು ಬಂದರೆ ಏನು ಸಿಗುತ್ತೆ ಏನೂ ಕೇಳಲಿಲ್ಲ. ನಾನು ಬರೋದು ಸಿದ್ಧ. ನಾನಿದ್ದೆ, ನಮ್ಮ ಬಚ್ಚನ್ನು ಅಲ್ಲೇ ಇದ್ದರು, ಆಮೇಲೆ ಆ ಶೇಖ್ ಸಾಹೇಬ್ ಇದ್ದರು. 40 ದಿನ ಇದ್ದು ಇರ್ತೀನಿ ನಿಮ್ಮ ಜೊತೆ. ಅವರು ಒಂದು ಏನು ಕಂಡೀಷನ್ ಹೇಳಿದ್ರು ನನಗೆ ಕಷ್ಟ ಆಗುವಂಥ ಕಂಡೀಷನ್ನು, ಬರೀ ಸಸ್ಯಾಹಾರ. ಯಾಕೆ ಡಾಕ್ಟರ್ ಅಂತ ಹೇಳಿದೆ. ನಾನು ಐ ಎಮ್ ಎ ಕಂಪಲ್ಸಿವ್ ನಾನ್ ವೆಜಿಟೇರಿಯನ್. ಯಾಕೆ ಅಂದರೆ ಇಲ್ಲ, ಆ ಎನರ್ಜಿ ಬೇಕಾಗ್ತದೆ. ಅಲ್ಲಿ ಬೇಕಾದಾಗ ನೀವು ಒಬ್ಬ ಅಥ್ಲೇಟ್ ಆದರೆ ಇವತ್ತು ನಿಮ್ಮ ಬದುಕಿನ ಇದರಲ್ಲಿ ನೀವು ಡೈಲಿ ತೊಗೊಳ್ಳಿ, ಇಟ್ಸ್ ಗುಡ್. ಆ್ಯಸ್ ಎ ಡಾಕ್ಟರ್ ಐ ಆಮ್ ಸೇಯಿಂಗ್. ಬಟ್ ಅಲ್ಲಿ ಬಂದಾಗ ನೀವು 40 ದಿನ ಬಹಳ ಇದು, ನೀವು 40ನೇ ದಿನ ಹೋಗೋತ್ತಿಗೆ ಆಹಾರ ಅನ್ನೋದು ಬಹಳ ಕಮ್ಮಿ ಆಗೋಗ್ತದೆ. ಮತ್ತು ಹಾಗೆಯೇ ನಿಮ್ಮ ಟಿ ವಿ ಅದು ಯಾವುದೂ ನೋಡೋ ಹಾಗಿಲ್ಲ, ಜನರ ಸಂಪರ್ಕನೇ ಇಲ್ಲ. ಅವರೊಬ್ಬರು ಬಿಟ್ಟು ಅಡುಗೆನೂ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಅವರು. 40 ದಿನ ಯಾರಿಗೂ ಸಿಗ್ತಿಲ್ಲ ಅಂದ್ಕೊಳ್ಳಿ, 40 ದಿನದಲ್ಲಿ ಪ್ರಪಂಚ ಏನು ಹೆಚ್ಚು ಇದಾಗೋದಿಲ್ಲ, ಹಂಗೇ ಇರುತ್ತದು, ಬಿಡಿ ಅಂದೆ. ಅವರಿಗೆ ಒಂದು ಭಯ ಹೇಳ್ಕೊಂಡ್ರು, ನನಗೆ 40 ದಿನದ ಮೇಲೆ ನೀವು ಹಿಂದಕ್ಕೆ ಬರ್ತೀನಿ ಗ್ಯಾರಂಟಿ ಏನು? ನೀವು ಇವ್ರ ರೀತಿಯೇ ಹೊರಟೋಗ್ಬಿಟ್ರೆ ಏನು ಮಾಡೋದು? ಹೊರಟೋಗ್ಬಿಟ್ರೆ ಏನು ಮಾಡೋದು? ಏನಂಥ ಪ್ರಾಬ್ಲಮ್ ಏನಿಲ್ಲಲ್ಲ. ಹಾಗೆ ಆರ್ಗ್ಯುಮೆಂಟ್ ಆಯ್ತು ಸ್ವಲ್ಪ. ಅದು ಏನು ಅಂಥ ಪ್ರಾಬ್ಲಮ್ ಏನಿದೆ? ಊಟ ಇಲ್ಲ, ಬಟ್ಟೆಗಿಲ್ಲ ಅಂತ ನಾನು ಸುತ್ತಲೂ ಯಾರಿಗೂ ಇಲ್ಲ. ಏನು ನೀವು ಹೇಳೋಷ್ಟು ಸುಲಭ ಅಲ್ಲ ಬಾಬಿ ಅಂದರೆ ನನ್ನ ಮಿಸ್ಸಸ್ ಅವ್ರನ್ನೂ ಕೇಳಿ ಒಪ್ಪೋದಿಲ್ಲ ಅದನ್ನು. ನೀವು 40 ದಿನ ಹೋಗಿ ಹಿಂದಕ್ಕೆ ಬರ್ತೀರಿ ಅನ್ನೋ ಗ್ಯಾರಂಟಿ ನಮ್ಗೆ ಕಮ್ಮಿ. ಆ ಅಪಾಯಕಾರಿ ಹಾದಿಯಿಂದ ಬೇರ್ಪಟ್ಟು ತಾರಾಪೀಠದ ಸ್ಮಶಾನದಲ್ಲಿ ಇದೆಲ್ಲ ನಿಜವೋ ಸುಳ್ಳೋ ಎಂದು ಅಲಿಯುತ್ತಿದ್ದ ಶ್ರೀಧರ್ಗೆ ಎದುರಾದದ್ದು ಒಬ್ಬರು ವಿಲಕ್ಷಣ ವ್ಯಕ್ತಿ. ಅವರು ವಿಜ್ಞಾನಿಯೋ ಸಾಧಕನೋ ಎಂದು ತಿಳಿಯದ ಸ್ಥಿತಿಯಲ್ಲಿ ಸೊಗಸಾಗಿ ಇಂಗ್ಲಿಷ್ ಮಾತನಾಡುತ್ತಿದ್ದ ನಾಗರಿಕ ಜಗತ್ತಿನ ವ್ಯಕ್ತಿ ಅಲ್ಲಿ ಶವ ಸಾಧನೆಯಂತ ಕಷ್ಟಕರ ಸಾಧನೆಗೆ ಸಜ್ಜಾಗಿದ್ದರು. ಆ ದಾರಿಯಲ್ಲಿ ತುಂಬ ಮುಂದೆ ಹೋಗಿದ್ದರು. ಅವರನ್ನು ಭೇಟಿಯಾದಾಗ ಆಧುನಿಕ ಮಾಂತ್ರಿಕರ ಜಗತ್ತಿನ ಮತ್ತೊಂದು ಕೀಲಿಕೈ ಸಿಕ್ಕಿದಂತಾಯಿತು ಅವರಿಗೆ. ಸದಾ ನಾವು ಏನೋ ಒಂದು ಭೀತಿಲಿರ್ತೀವಿ. ಅವರ ಆಸೆ ಆ ಇದರಲ್ಲಿ ಆ ಪಥಗಳಲ್ಲಿ ಹೋಗ್ತಾ ಇರೋ ಇವ್ರನ್ನ ಕೇಳಿದಾಗ ಅದೇ ಮಾತನ್ನು ನಮ್ಮ ಜಿದ್ದು ಕೃಷ್ಣಮೂರ್ತಿ ಹೇಳ್ತಾರೆ, ಅನೇಕ ಫಿಲಾಸಫರ್ಗಳು ಹೇಳ್ತಾರೆ, ರೈಟರ್ಗಳು ಹೇಳ್ತಾರೆ. ಆ ಭೀತಿ ಅನ್ನೋದೇ ನಮಗೇನೋ ಒಂದು ನಮ್ಮ ಬದುಕನ್ನು, ಆ ಇನ್ಸೆಕ್ಯೂರಿಟಿ ಮತ್ತು ಭೀತಿ ನಮ್ಮ ಬದುಕಿನಲ್ಲಿ ಏನೇನೋ ಕೆಲಸಗಳಿಗೆ ಪ್ರೇರೇಪಿಸ್ತಾ ಇರುತ್ತೆ. ಬಟ್ ಆ ಭೀತಿಯನ್ನು ಗೆದ್ದವ್ರ ಮುಖ ಹೇಗಿರುತ್ತೆ ಅಂತ ಸೇ ಆಮ್ ಲಕ್ಕಿ. ಮತ್ತು ಇದು ಯಾವುದೋ ಅಸಾಮಾನ್ಯ ಅನುಭವಗಳಲ್ಲ ಅಥವಾ ಅಸಾಮಾನ್ಯನ ಅನುಭವಗಳಲ್ಲ. ನಾನೂ ಕೂಡ ಸಾಮಾನ್ಯ, ಎಲ್ಲರ ರೀತಿ. ನನಗೆ ದಕ್ಕಿರೋ ಎಲ್ಲ ಅನುಭವ ಬಹಳ ಜನಕ್ಕೆ ದಕ್ಕಿದೆ, ಮತ್ತು ಯಾರಿಗೆ ಬೇಕಾದ್ರೂ ದಕ್ಕತ್ತೆ. ಆಮೇಲೆ ನಡೆದದ್ದೇ ಬೇರೆ. ಶವವನ್ನು ಮಾತನಾಡಿಸುತ್ತೇನೆ ಎಂದು ಕರೆದುಕೊಂಡು ಹೋದವರು ಬದುಕಿದ್ದ ವ್ಯಕ್ತಿಯನ್ನು ಶವ ಎಂದು ಹೇಳಿ ತಮಾಷೆ ಮಾಡಿದ್ದರಿಂದ ಹಿಡಿದು ಇದೆಲ್ಲ ಏನು ಎಂಬ ವಿಸ್ಮಯದ ಪ್ರಶ್ನೆಗಳ ತನಕ ಅನೇಕ ಅನುಭವಗಳನ್ನು ಪರಿಚಯ ಮಾಡಿಸಿದರು. ವಿಜ್ಞಾನಕ್ಕೂ ತಾಂತ್ರಿಕತೆಗೂ ಅಂಥ ವ್ಯತ್ಯಾಸವಿಲ್ಲ ಎನ್ನುವುದು ಅವರಿಗೆ ಹೊಳೆಯಿತು. ಕ್ವಾಂಟಮ್ ಸಿದ್ಧಾಂತದ ಪ್ರತಿಪಾದಕರು ಕೂಡ ಅದನ್ನೇ ಹೇಳುತ್ತಿರುವುದನ್ನು ನೋಡಿ ಶ್ರೀಧರ್ ಬೆಚ್ಚಿ ಕೂತರು. ಕ್ರಾಲೆ ಬರೆದದ್ದನ್ನ ಓದಿದ ಮೇಲಂತೂ ಅದು ಕೈಗೆಟುಕುವ ಜಗತ್ತಿನಂತೆ ಕಾಣಿಸತೊಡಗಿತು. ಇದೆಲ್ಲ ತುಂಬ ಸರಳವಾಗಿ ಸಾಗುತ್ತಿದೆ ಎನ್ನುವ ಹೊತ್ತಿಗೆ ಎದುರಾದ ಮಹಿಳೆಯ ಹೆಸರು ಸೋನಿ. ಆಕೆ ಅವರನ್ನ ಒಂದು ವಿಚಿತ್ರ ಅನುಭವಕ್ಕೆ ಗುರಿ ಮಾಡುತ್ತಾಳೆ. ತಿಂಗಳುಗಟ್ಟಲೆ ಸ್ನಾನ ಮಾಡದ,
ಪಾಚಿಗಟ್ಟಿದ ಹಲ್ಲುಗಳ ಆದರೆ ಹೊಳೆಯುತ್ತಿರುವ ಮೈಕಾಂತಿಯ ಸೋನಿ ತನ್ನನ್ನು ಸೋನಿ ಮಾ ಎಂದು ಕರೆದುಕೊಳ್ಳುತ್ತಲೇ ಒಂದು ವಿಸ್ಮಯಕಾರಿ ಜಗತ್ತಿಗೆ ಕರೆದುಕೊಂಡು ಹೋದಾಗ ನಡೆದದ್ದೇನು? ಆ ಸೋನಿಮಾ ಅವತ್ತು ಸ್ಮಶಾನದಲ್ಲಿ ಸಿಕ್ಕಿ ಆ ಸೋನಿಮಾ ನನ್ನ ಜೊತೆ ಹೊರಗಡೆ ಬಂದಾಗ ನಾವು ನಿಮ್ಗೆ ಹೇಳಿದ್ದೀನಿ, ಇದ್ದವರು 7 ಜನ, ಎಲ್ಲ ಆಮೇಲೆ ಯೂತ್ಫುಲ್ ಜನಗಳು. ಆ ಜನಗಳ ಜೊತೆ ಆಕರ್ಷಕವಾದ ಯುವತಿ ಅಲ್ಲಿ ನಡ್ಕೊಂಬಂದ್ಲಲ್ಲ, ಅದೇ ತೋರಿಸುತ್ತೆ ಆಕೆ ಗಟ್ಸ್ ಏನು, ಆ ಭೀತಿ ಹೇಗೆ ಗೆದ್ದಿದ್ಲು. ಮತ್ತು ನೀವು ಯಾರು ಅಂತಲೂ ಹೇಳಿಲ್ಲ. ಅವಳು ಶ್ರೀಧರ್ ಅಂತ ನಾನು ಕೈ ಕೊಟ್ಟಿರೋದು ಬಿಟ್ಟರೆ ಬಚ್ಚನ್ ಇವರಿಗೆ ಹೆಸರು ಕೂಡ ಗೊತ್ತಿಲ್ಲ. ಆ ಗಾಡೀಲಿ ಕೂತ್ಕೊಂಡ್ರೆ ನಮ್ಮ ಪಕ್ಕ ಅವಳು ಕೂತ್ಕೊಂಡ್ರೆ ವರ್ಕೊಂಡು ಕೂತ್ಕೋಬೇಕು. ಬಚ್ಚನ್ ಇನ್ಫ್ಯಾಕ್ಟ್ ಹಿಂದ್ಗಡೆ ಇದ್ರಲ್ಲಿ ಕೂತ್ಕೊಳ್ಳೋದಾಕೆ. ಅವಳನ್ನ ಕೇಳಿದ್ವಿ, ನೀನು ಬಟ್ಟೆ ಏನು ತೊಗೊಳೋದಿಲ್ವಾ, ಬಟ್ಟೆ ಬರೆ ಅದು ಇದು ಹಾಕ್ಕೊಂಡಿದ್ದೀನಲ್ಲ. ಅವಳು ಹೇಗೆ ಹೇಳಿದ್ರು, ಏನು ನಾನು ಹಿಂಗೆ ಕೇಳ್ತಿದ್ದೀನಿ, ಹಾಕ್ಕೊಂಡಿದ್ದೀನಿ. ಅಲ್ಲ ಬೇರೆ ಏನಾದ್ರು ನಿನ್ನ ಸಾಮಾನು ಅದೇನಿಲ್ಲ, ಬಟ್ ಸ್ವಲ್ಪ ಇಲ್ಲೇ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಬಂದುಬಿಡೋಣ, ನಾನು ನಮ್ಮವರೊಬ್ಬರನ್ನ ನೋಡಿ ಬರಬೇಕು. ಒಂದು ಜಾಗಕ್ಕೆ ಆಕೆ ಕರ್ಕೊಂಡು ಹೋಗ್ತಾಳೆ. ಆ ಜಾಗ ನನ್ನ ಬದುಕಿನಲ್ಲಿ ಮರೆಯೋಕ್ಕಾಗೋದಿಲ್ಲ. ಅಲ್ಲಿ ಕಂಡ ವ್ಯಕ್ತಿಗಳನ್ನಾಗಲಿ ಆ ಜಾಗನಾಗಲಿ ಬಹುಶಃ ನನ್ನ ಕಡೆ ಉಸಿರುವರೆಗೂ ಮರೆಯೋಕ್ಕಾಗೋದಿಲ್ಲ. ಹಾಗಿದ್ದರೆ ಸೋನಿಮಾ ಅವರನ್ನು ಕರೆದುಕೊಂಡು ಹೋದದ್ದಾದರೂ ಎಲ್ಲಿಗೆ? ಅಲ್ಲಿ ಅವರಿಗೆ ಸಿಕ್ಕಿದ್ದಾದರೂ ಏನು? ಯಾವತ್ತೂ ಒಂಟಿಯಾಗಿ ಹೋಗದ ಶ್ರೀಧರ್ ಆಕೆಯ ಜೊತೆ ಏಕಾಂಗಿಯಾಗಿ ಹೊರಟು ತಲುಪಿದ ಜಾಗ ಯಾವುದು? ಅದು ಮುಂದಿನ ವಾರದ ಕತೆ.